ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 26 ಇದರಲ್ಲಿ ಹೌ ಟು ರಿಹರ್ಸ್ ಟೈಮಿಂಗ್ಸ್ ಇನ್ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್ದಲ್ಲಿ ಟೈಮಿಂಗ್ ರಿಹರ್ಸನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ತಾವು ಇನ್ನೂ ಆ ಕ್ಲಾಸನ್ನು ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 27. ಸೊ ಇದರಲ್ಲಿ ನಾನು ಹೌ ಟು ಇನ್ಸರ್ಟ್ ಆಡಿಯೋ ಸಾಂಗ್ಸ್ ಟು ಅವರ್ ಪ್ರೆಸೆಂಟೇಷನ್, ಅಂದರೆ ನಮ್ಮ ಪ್ರೆಸೆಂಟೇಷನ್ಗೆ ನಾವು ಯಾವ ರೀತಿಯಾಗಿ ಆಡಿಯೋ ಸಾಂಗ್ಸನ್ನು ಆ್ಯಡ್ ಮಾಡ್ಕೋಬೇಕು, ಇನ್ಸರ್ಟ್ ಮಾಡ್ಕೋಬೇಕು ಮತ್ತು ಯಾವ ರೀತಿಯಾಗಿ ಪ್ಲೇ ಮಾಡಿ ನೋಡೋದು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋತೀನಿ. ಸೊ ಇದರಲ್ಲಿ ನಾನು ಆಲ್ರೆಡಿ ಏನು ಮಾಡಿದ್ದೀನಿ ಅಂದರೆ ಎಲ್ಲನೂ ಒಂದು PPT ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಓಕೆ, ಸೊ ಇಲ್ಲಿ ಒಂದು 15 ಸ್ಲೈಡ್ ತೊಗೊಂಡಿದ್ದೀನಿ. ಎಲ್ಲನೂ ಒಂದು ಆ್ಯನಿಮೇಷನು, ಟ್ರಾನ್ಸಿಷನು ಎಲ್ಲನೂ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈ ಒಂದು ಪ್ರೆಸೆಂಟೇಷನ್ಗೆ ಯಾವ ರೀತಿಯಾಗಿ ಆಡಿಯೋ ಸಾಂಗನ್ನು ಅಪ್ಲೈ ಮಾಡೋದು, ಇನ್ಸರ್ಟ್ ಮಾಡ್ಕೊಳ್ಳೋದು, ಆ್ಯಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇದನ್ನು ಓಪನ್ ಮಾಡ್ಕೋಬೇಕು. ಪ್ರೆಸೆಂಟೇಷನನ್ನು ಓಪನ್ ಮಾಡಿದ ನಂತರ ಇನ್ಸರ್ಟ್ ಮೇಲೆ ಬರಬೇಕು. ಓಕೆ, ಇಲ್ಲಿ ಇನ್ಸರ್ಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಆಡಿಯೋ ಅಂತೇಳಿ ಆಪ್ಷನ್ ಬರ್ತದೆ. ಸೊ ಇಲ್ಲಿ ಆಡಿಯೋದಲ್ಲಿ ಮೌಸ್ ಕ್ಲಿಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಆಡಿಯೋ ಆನ್ ಮೈ PC, ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ನಾವು ಎಲ್ಲಿ ನಮ್ಮದು ಒಂದು ಲೊಕೇಶನ್ ಎಲ್ಲಿ ಇಟ್ಟಿದ್ದೀವಲ್ಲ ಅಲ್ಲಿ ಹೋಗಿ ನಾವು ಏನು ಮಾಡ್ಕೋಬೇಕು, ನಮ್ಮ ಒಂದು ಸಾಂಗ್ಸನ್ನು ತೊಗೋಬೇಕಾಗ್ತದೆ. ಸೊ ಇಲ್ಲಿ ನಾನು ಆಡಿಯೋ ಸಾಂಗ್ಸ್ ಅಂತೇಳಿ ಒಂದು ಫೋಲ್ಡರ್ ಇಟ್ಟಿದ್ದೀನಿ. ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಸಾಂಗನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇನ್ಸರ್ಟ್. ಓಕೆ, ಸೊ ಆಗ ಇನ್ಸರ್ಟ್ ಆದ ನಂತರ ಇಲ್ಲೇನು ಬಂದಿದೆ, ಒಂದು ಐಕಾನ್ ಬಂದಿದೆ. ಸೊ ಈಗ ನಾವು ಇಲ್ಲಿ ಒಂದು ಪ್ಲೇ ಐಕಾನ್ ಬಂದಿದೆ. ಸೊ ಇದನ್ನು ಇಲ್ಲಿ ಇಡ್ಬೋದು, ಈ ಕಡೆ ಇಲ್ಲಿ ಇಟ್ಟಿರ್ತೀನಿ. ಸೊ ಇಟ್ಟ ನಂತರ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಆ್ಯನಿಮೇಷನ್ ಪೇನ್. ಸೊ ಇಲ್ಲಿ ಏನು ಬಂದಿದೆಯಪ್ಪ ಅಂದರೆ ಒಂದು ಸಾಂಗ್ದ ಒಂದು ಲೊಕೇಶನ್ ಬಂದಿದೆ. ಸೊ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಆ್ಯನಿಮೇಷನ್ ಎಫೆಕ್ಟ್ದು ಏನು ಬಂದಿರ್ತಾವಲ್ಲ, ಸೊ ಇದ್ರ ಮೇಲ್ಗಡೆ ನಾವು ಏನು ಮಾಡಬೇಕು, ಒಂದು ಸಾಂಗ್ಸ್ದ ಒಂದು ಲೊಕೇಶನ್ನ ತಂದಿಡಬೇಕಾಗ್ತದೆ. ಸೊ ಈ ಪ್ರಕಾರ ಇಲ್ಲಿ ಇಟ್ಟು ಇದ್ರ ನಂತರ ಇಲ್ಲಿ ಒಂದು ಸ್ಪಿನ್ ಬಟನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು, ಸ್ಟಾರ್ಟ್ ವಿತ್ ಪ್ರಿವಿಯಸ್ ಅನ್ನೋದು. ಮತ್ತು ಇಲ್ಲಿ ಬಂದು ಮತ್ತೆ ಪುನಃ ಇಲ್ಲಿ ಎಫೆಕ್ಟ್ ಆಪ್ಷನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಎಫೆಕ್ಟ್ ಮೇಲೆ ಫ್ರಾಮ್ ಬಿಗಿನಿಂಗ್ ಟು ಆಫ್ಟರ್ ನಮ್ಮ ಟೋಟಲ್ ಆಗಿ 15 ಸ್ಲೈಡ್ ಇದ್ದಾವೆ. ಸೊ ಇವಾಗ ನಾನು 8 ಸ್ಲೈಡ್ಗಷ್ಟೇ ಇದನ್ನು ಏನು ಮಾಡ್ತೀನಿ, ಇಲ್ಲಿ ಅಪ್ಲೈ ಮಾಡ್ತೀನಿ. ಓಕೆ, 8 ಸ್ಲೈಡ್ಗಷ್ಟೇ ತೊಗೋತೀನಿ. ಆಮೇಲೆ ಮತ್ತೆ ಪುನಃ 9 ಸ್ಲೈಡ್ ಟು 15 ಸ್ಲೈಡ್ಗೆ ಒಂದು ಸಾಂಗನ್ನು ಅಪ್ಲೈ ಮಾಡ್ಕೋಬೋದು. ಇವಾಗ ಇಲ್ಲಿ ಓಕೆ ಕೊಡ್ತೀನಿ. ಓಕೆ, ಸೊ ಇವಾಗ ನೋಡ್ಕೋಬೋದು ಪ್ಲೇ ಆಗ್ತಾಯಿದೆ. ಓಕೆ, ಇಲ್ಲಿ ನಾವು ಸ್ಟಾಪ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ನಾ ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸ್ಲೈಡ್ ನಂಬರ್ 9 ತಗೋತೀನಿ. ಇಲ್ಲಿ ಸ್ಲೈಡ್ ನಂಬರ್ 9 ಓಪನ್ ಮಾಡ್ತೀನಿ. ಮತ್ತು ಇಲ್ಲಿ ಇನ್ಸರ್ಟ್ ಬಂದು ಆಡಿಯೋ. ಓಕೆ, ಇಲ್ಲಿ ಆಡಿಯೋ ಆನ್ ಮೈ PC. ಓಕೆ, ಸೊ ಇಲ್ಲಿ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೆಕೆಂಡ್ ಒಂದು ಸಾಂಗನ್ನು, ಆಡಿಯೋ ಸಾಂಗನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಸೊ ಇಲ್ಲಿ ಕೂಡ ಏನಾಗಿದೆ, ಇಲ್ಲಿ ಇನ್ಸರ್ಟ್ ಆಗಿದೆ. ಸೊ ಇವಾಗ ನಾನು ಮತ್ತೆ ಇದನ್ನು ಇಲ್ಲಿ ತಂದಿಡ್ತೀನಿ. ಓಕೆ, ಸೊ ಇಲ್ಲಿ ಇಟ್ಟ ನಂತರ ಮತ್ತು ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಮತ್ತೆ ಪುನಃ ಇಲ್ಲಿ ಸೊ ಈ ಲೊಕೇಶನನ್ನು ಇಲ್ಲಿ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ತಂದಿಡಬೇಕು. ಇಟ್ಟ ನಂತರ ಮತ್ತೆ ಇಲ್ಲಿ ಏನು ಮಾಡಬೇಕಂದ್ರೆ ಸ್ಟಾರ್ಟ್ ವಿತ್ ಪ್ರಿವಿಯಸ್. ಮತ್ತು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಎಫೆಕ್ಟ್ ಆಪ್ಷನ್ದಲ್ಲಿ ಬಂದು ಇಲ್ಲಿ ಫ್ರಾಮ್ ಬಿಗಿನಿಂಗ್ ಆಫ್ಟರ್ ನಾವು ತೊಗೊಂಡಿದ್ದೀವಿ. ಸೊ ಇವಾಗ ಫ್ರಾಮ್ ಲಾಸ್ಟ್ ಪೊಸಿಷನ್, ಯಾಕಪ್ಪ ಅಂದರೆ ಇಲ್ಲಿ ಲಾಸ್ಟ್ ಪೊಸಿಷನ್ ತೊಗೋಬೇಕಾಗ್ತದೆ. ಫ್ರಾಮ್ ಬಿಗಿನಿಂಗ್ ಅಂದರೆ ಫಸ್ಟ್ ಸ್ಲೈಡ್ದಿಂದ ಆಗ್ತದೆ. ಫ್ರಾಮ್ ಲಾಸ್ಟ್ ಪೊಸಿಷನ್ ಅಂದರೆ ನಾವು ಈಗಾಗಲೇ 8 ಸ್ಲೈಡ್ ತನಕ ನಾವೇನು ಮಾಡಿದ್ದೀವಿ, ಸಾಂಗನ್ನು ಅಪ್ಲೈ ಮಾಡಿದ್ದೀವಿ. ಸೊ ಅದಕ್ಕೆ ಲಾಸ್ಟ್ ಪೊಸಿಷನ್ ಅಂದರೆ ಯಾವುದಿಲ್ಲಿ ಇದನ್ನು ತೊಗೋಬೇಕಾಗ್ತಂದ್ರೆ ಅಂದರೆ 8 ಸ್ಲೈಡ್ ತನಕ ಈಗ ನಾವು ಸಾಂಗನ್ನು ಅಪ್ಲೈ ಮಾಡಿದ್ದೀವಿ, 9 ಸ್ಲೈಡ್ದಿಂದ ತೊಗೋಬೇಕು. ಓಕೆ, ಫ್ರಾಮ್ ಲಾಸ್ಟ್ ಪೊಸಿಷನ್ ಮತ್ತು ಇಲ್ಲಿ ಆಫ್ಟರ್ ಎಲ್ಲನೂ ತೊಗೋಬೇಕು. ಓಕೆ, ಸೊ ಎಷ್ಟಿದೆ ಇಲ್ಲಿ 15 ಸ್ಲೈಡ್ ಇದ್ದಾವೆ. ಸೊ ಇಲ್ಲಿ 15. ಓಕೆ, ಇಲ್ಲಿ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಸ್ಲೈಡ್ ಆ್ಯಡ್ ಆಗ್ತವೆ. ಫ್ರಾಮ್ ಲಾಸ್ಟ್ ಪೊಸಿಷನ್ ಅಂದರೆ ನಮಗೆ ಎಲ್ಲಿ ಸ್ಟಾಪ್ ಆಗಿದೆ, 8 ಸ್ಲೈಡ್ಗೆ ಸ್ಟಾಪ್ ಆಗಿದೆ, ಅಂದರೆ 9 ಸ್ಲೈಡ್ದಿಂದ ಕಂಟಿನ್ಯೂ ಆಗ್ತದೆ. ಓಕೆ, ಆಮೇಲೆ ಇಲ್ಲಿ ಆಫ್ಟರ್ ಅಂದರೆ 15 ಸ್ಲೈಡ್ಸ್. ಓಕೆ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ನಾನು ನೋಡ್ಕೋಬೋದು. ಓಕೆ, ಇಲ್ಲಿ ಸ್ಟಾಪ್ ಮಾಡ್ತೀನಿ. ಸೊ ಇವಾಗ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಪ್ಲೇ ಮಾಡೋಣ. ಓಕೆ, ಈ ಫಸ್ಟ್ ಸ್ಲೈಡಿಂದ ಪ್ಲೇ ಮಾಡಿದ ನಂತರ 8 ಸ್ಲೈಡಿಗೆ ಒಂದು ಸಾಂಗ್ ಪ್ಲೇ ಆಗ್ತದೆ.
ಆಮೇಲೆ 9 to 15 ಸ್ಲೈಡಿಗೆ ಒಂದು ಸಾಂಗ ಪ್ಲೇ ಆಗ್ತದೆ. ಸೊ ಇವಾಗ ಇಲ್ಲಿ ನೋಡ್ಕೋಬೋದು, ನಾನು ಈಗ F5 ಪ್ಲೇ ಮಾಡ್ತೀನಿ. ಓಕೆ, F5 ಪ್ರೆಸ್ ಮಾಡಿದ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಸೊ ಈ ಪ್ರಕಾರ ನಾವು ಒಂದು ನಮ್ಮ ಪ್ರೆಸೆಂಟೇಷನ್ಗೆ ಆಡಿಯೋ ಸಾಂಗ್ಸನ್ನು ಆ್ಯಡ್ ಮಾಡ್ಕೋಬೋದು. ಈ ಪ್ರಕಾರ ನಾವು ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಿದ ನಂತರ ಅದಕ್ಕೆ ಆಡಿಯೋ ಸಾಂಗನ್ನು ಇನ್ಸರ್ಟ್ ಮಾಡಿಕೊಂಡು ನಾವು ಪ್ಲೇ ಮಾಡಿ ನೋಡ್ಕೋಬೋದು. ನಮಗೆ ಒಂದು ಇಂತಿಷ್ಟು ಸ್ಲೈಡ್ಗೆ ಒಂದು ಸಾಂಗನ್ನು ಅಪ್ಲೈ ಮಾಡ್ಕೋಬೋದು, ಅದರ ನಂತರ ಮುಂದಿನ ಸ್ಲೈಡ್ಗೆ ಒಂದು ಸಾಂಗನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಯಾವ ರೀತಿಯಾಗಿ ನಮ್ಮ ಪ್ರೆಸೆಂಟೇಷನ್ಗೆ ಆಡಿಯೋ ಸಾಂಗನ್ನು ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.